ದೇಶದ ಪರಂಪರೆ, ಇತಿಹಾಸ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದ ಮಹನೀಯರನ್ನು ಸ್ಮರಿಸಿ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕ ಕರ್ತವ್ಯ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ದೆಹಲಿಯ ದ್ವಾರಕಾದಲ್ಲಿ ನಾಯರ್ ಸರ್ವಿಸ್ ಸೊಸೈಟಿ ಆಯೋಜಿಸಿದ್ದ ಸಾಮಾಜಿಕ ಕ್ರಾಂತಿಯ ಹರಿಕಾರ, ಸ್ವಾತಂತ್ರ್ಯ ಹೋರಾಟಗಾರ ಮನತು ಪದ್ಮನಾಭನ್ ಅವರ ಪ್ರತಿಮೆ ಅನಾವರಣಗೊಳಿಸಿದರು ಹಾಗೂ ಮನಂ ಸ್ಮೃತಿ ಮಂಟಪಂ ಅನ್ನು ಉದ್ಘಾಟಿಸಿದರು. धन्यवाद महोदय और अब दीप प्रज्वलन करते हुए श्री सुरेश. ಬಳಿಕ ಉಪರಾಷ್ಟ್ರಪತಿ, ನಮ್ಮ ಸಂಸ್ಕೃತಿಯ ಮೂಲ ಬೇರುಗಳನ್ನು ಎಂದಿಗೂ ನಾವು ಮರೆಯುವಂತಿಲ್ಲ. ದೇಶದ ಪರಂಪರೆ ಹಾಗೂ ಸಂಸ್ಕೃತಿಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಯುವಂತೆ ಮಾಡಿದ ಮಹನೀಯರು ಸ್ಮರಣಾರ್ಹರಾಗಿದ್ದಾರೆ. ಕಾಲಟಿಯಿಂದ ಹೊರಟು ದೇಶ ಪರ್ಯಟನೆ ಮಾಡಿದ ಆದಿಶಂಕರಾಚಾರ್ಯರು ಇಲ್ಲದೆ ಇದ್ದಿದ್ದರೆ ಇಂದು ಸನಾತನ ಧರ್ಮವೇ ಇರುತ್ತಿರಲಿಲ್ಲ. ನಾರಾಯಣ ಗುರು ಹಾಗೂ ಮನತು ಪದ್ಮನಾಭನ್ ಅವರಂತಹ ಮಹನೀಯರ ಕಾರಣದಿಂದ ಕೇರಳದಲ್ಲಿ ಸನಾತನ ಧರ್ಮ ಉಳಿಯುವಂತಾಗಿದೆ ಎಂದರು. ಇಂದು ಕೇರಳವು ದೇಶದ 100% ಶಿಕ್ಷಿತರನ್ನು ಹೊಂದಿರುವ ರಾಜ್ಯವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದಕ್ಕೆ ಯಾವುದೋ ಸರ್ಕಾರ ಹಾಗೂ ರಾಜಕೀಯ ಪಕ್ಷವೊಂದು ಕಾರಣವಲ್ಲ. ಬದಲಿಗೆ ನಾರಾಯಣ ಗುರು ಹಾಗೂ ಮನತು ಪದ್ಮನಾಭನ್ ಅವರಂತಹ ಮಹನೀಯರು ತಮ್ಮನ್ನು ತಾವು ಸಮಾಜಕ್ಕೆ ಸಮರ್ಪಿಸಿಕೊಂಡು ಸಮಾಜದ ಕೆಳಹಂತದ ವರ್ಗಗಳಿಗೂ ಶಿಕ್ಷಣ ದೊರೆಯುವಂತೆ ಮಾಡಿದರು. ಇದರಿಂದಾಗಿಯೇ ಕೇರಳ ಇಂದು ಸುಶಿಕ್ಷಿತರ ನಾಡಾಗಿದೆ ಎಂದು ಅಭಿಪ್ರಾಯಪಟ್ಟರು. ನಮ್ಮ ಸಂಸ್ಕೃತಿಯ ಮೂಲ ಬೇರುಗಳನ್ನು ಸಂರಕ್ಷಿಸುವುದು ಎಂದರೆ ಅದು ಎಂದಿಗೂ ಸಹ ಆಧುನಿಕ ಸಮಾಜದ ವಿರುದ್ಧ ಎಂದು ಅರ್ಥೈಸಿಕೊಳ್ಳಬಾರದು. ನಮ್ಮ ಸಂಸ್ಕೃತಿ ಪರಂಪರೆಯ ಮೂಲ ಬೇರುಗಳನ್ನು ಎಂದಿಗೂ ಮರೆಯಬಾರದು. ನೀವು ನಿಮ್ಮ ಮನೆಗಳಲ್ಲಿ ನಿಮ್ಮ ಮಾತೃಭಾಷೆಯಲ್ಲಿ ಮಾತನಾಡುವುದಿಲ್ಲ ಎಂದರೆ ನಿಮ್ಮ ಮೂಲ ಬೇರುಗಳು ಉಳಿಯಲು ಸಾಧ್ಯವಿಲ್ಲ ಎಂದರ್ಥ. ನಮ್ಮ ಮೂಲ ಸಂಸ್ಕೃತಿ ಪರಂಪರೆಯ ಬಗ್ಗೆ ನಮಗೆ ಹೆಮ್ಮೆ ಇಲ್ಲ ಎಂದಾದಲ್ಲಿ ವಿಶ್ವದ ಇನ್ಯಾವುದರ ಬಗ್ಗೆ ನಾವು ಹೆಮ್ಮೆ ಪಡಲು ಸಾಧ್ಯವಾಗುತ್ತದೆ ಎಂದು ಉಪರಾಷ್ಟ್ರಪತಿ ಪ್ರಶ್ನಿಸಿದರು. ಕರ್ಮಯೋಗಿ Mannam Padmanabhan ji is by carrying forward his mission of building a society rooted in equality, education, compassion and service to the society and preserving the national unity at any cost.